ಈಗಾಗಲೇ ರಿಪಬ್ಲಿಕ್ ಕನ್ನಡ ಏನು APMCಯಲ್ಲಿ ಮುಳುಗಡೆ ಆಗಿ ಜೋಳವನ್ನು ಇಲ್ಲೇ ಪರದಾಡುವಂಥ ಪರಿಸ್ಥಿತಿಯಲ್ಲಿ ರೈತರಿದ್ರು. ಅದನ್ನು ಸ್ಥಳಕ್ಕೆ ಹೋಗಿ ವರದಿ ಮಾಡಿದ್ವಿ. ಈಗ ನೋಡ್ಬೋದು ಹಾಸನದ ಶಾಸಕರಿಗೆ ಕೂಡ ಮನವಿಯನ್ನು ಮಾಡಿದ್ವಿ ರಿಪಬ್ಲಿಕ್ ಕನ್ನಡದಿಂದ. ಏನು ಇವರಿಗೆ ಒಂದು 2 ಟ್ರ್ಯಾಕ್ಟರ್ನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ರೈತರು ಕೇಳಿದ್ರು. ಈಗ ಅವರು ಸ್ಥಳಕ್ಕೆ ಬಂದಿದ್ದಾರೆ. ನೋಡ್ಬೋದು ಇಡೀ ತುಂಬಿದ ಪ್ರವಾಹದಲ್ಲಿ ಕೂಡ ಅವರು ಬಂದಿದ್ದಾರೆ. ಅವರನ್ನು ಮಾತಾಡ್ಸೋಣ. ಸರ್ ಹೇಳಿ ಸರ್, ಈಗ ಪರಿಸ್ಥಿತಿ ಈಗ ನೋಡಿದ್ವಿ, ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳಿದ್ವಿ ರಿಪಬ್ಲಿಕ್ ಕನ್ನಡದಿಂದ. ನಾನು ಬೆಳಿಗ್ಗೆಯಿಂದನೂ ಎಲ್ಲ ಕಡೆ ಎಲ್ಲೆಲ್ಲಿ ವಾಟರ್ ಲಾಗ್ ಆಗಿದೆ, ಎಲ್ಲೆಲ್ಲಿ ಫ್ಲಡ್ ಆಗಿದೆ ಅದನ್ನು ನಾವು ಬೆಳಗ್ಗೆಯಿಂದ ವೀಕ್ಷಣೆ ಮಾಡ್ತಾ ಇದ್ವಿ. ಪಾಪ ನೀವು ಆರ್ ಕನ್ನಡದವರು ಸಹ ನೀವು ಹೇಳಿ ರೈತರು ದುಡ್ಡನ್ನು ನಾನು ಮರ್ತು ಬಿಟ್ಟಿದ್ದೆ. ನೀವು ಹೇಳಿ ಜ್ಞಾಪಿಸೋದಕ್ಕೆ ಈಗ ರೈತರದ್ದು ಏನು ಜೋಳಲ್ಲಿ ಸಿಗಾಕೊಂಡಿದೆ ಅದನ್ನು ಸಹ ತೆಗೆಸೋ ಕೆಲಸವನ್ನು ಮಾಡೋದು. ತಾಲೂಕು ಆಡಳಿತ, ತಾಲೂಕು ಪುರಸಭೆ, ತಾಲೂಕ್ ಪಂಚಾಯತ್ ಎಲ್ಲ ಒಗ್ಗಟ್ಟುಗೂಡಿ ಈಗ ನಾವು ನೆರೆನ ಎದುರಿಸೋಕ್ಕೆ ನಾವೆಲ್ಲ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಆಗಲೇ ನಮ್ಮ ಯಾಸಿನ್ ನಗರದಲ್ಲಿ ಒಂದು 30 ಮನೆಗೆ ನೀರು ನುಗ್ಗಿ ಅವ್ರನ್ನೆಲ್ಲ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ನಮ್ಮ ತಾಲೂಕು ಆಡಳಿತ ಮಾಡಿದ್ವಿ. 3 ಸಾಂತ್ವನ ಕೇಂದ್ರ ಮಾಡಿದ್ದೀವಿ. ಒಂದು ಶಾದಿ ಮಾಲು, ಒಂದು ಟಿಪ್ಪು ಶಾದಿ ಮಾಲು, ಒಂದು JM ಶಾದಿ ಮಾಲ್ ಮತ್ತು ಗುತ್ತಮ್ಮ ತಮ್ಮೇಗೌಡ ಅಂತ. ಇದಾದ ನಂತರ ಎಂಥದ್ದು KNA ಬಡಾವಣೆ ಅಲ್ಲ, ಎಂಥದ್ದು ಕುವೆಂಪು ಬಡಾವಣೆ ಒಂದು, ಮತ್ತು ನಮ್ಮ ಈಗ ನೀವೇನು ನೋಡ್ತಿದ್ದೀವಿ ಅರ್ಕಲ್ಗೂಡು ರಸ್ತೆ, ಇದು 2 ತಾಲೂಕಿಗೆ ಕನೆಕ್ಟಿವಿಟಿ ಆಗುವಂಥ ರಸ್ತೆ. ಮತ್ತು ಇನ್ನೊಂದು ನಮ್ಮಲ್ಲಿ ಚನ್ನಪಟ್ಟಣ ತಾಲೂಕು ಕನೆಕ್ಟಿವಿಟಿ, 2 ತಾಲೂಕು ಕನೆಕ್ಟಿವಿಟಿನ ಹೊಳೆನರಸೀಪುರ ತಾಲೂಕಲ್ಲಿ ಈಗ ಕಳ್ಕೊಂಡಿದೆ. ಈಗ ಬಳಸ್ಕೊಂಡು ಜನ ಬೇರೆ ತಾಲೂಕಿಗೆ ಹೋಗುವಂಥ ಕೆಲಸವನ್ನು ಆಗಿದೆ. ಪ್ರವಾಹ ಈಗ ಒಂದು ಕಡೆ ಮಳೆ ಬಂದಿದ್ದು ಖುಷಿ ಆದರೆ ಒಂದು ಕಡೆ ಈಗ ಪ್ರವಾಹ ಬಂದು ಪಾಪ ಬಡವರು ಇದಕ್ಕೆ ತುತ್ತಾಗ್ತಾ ಇದ್ದಾರೆ. ನೀರಿನ ಒಳ ಅರಿವು ನೋಡಿಕೊಂಡು ನೀರಿನ ಮತ್ತೆ ಹೊರಗಡೆ ಬಿಡಲಿಕ್ಕೆ ಎಲ್ಲ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ಮನುಷ್ಯ ಜೀವಿಗಾಗಿರ್ಬೋದು ಆ ಪ್ರಾಣಾಪಾಯ ನೋಡ್ಕೊಳ್ಳೋಂಥ ಪ್ರಾಮಾಣಿಕ ಕೆಲಸ. ಜೊತೆಗೆ 1-2 ಟ್ರ್ಯಾಕ್ಟರ್ ಅಲ್ಲಿ ಕಳಿಸ್ಕೊಟ್ರೆ ಅವ್ರದ್ದು ಜೋಳ ಖಂಡಿತ ಶಿಫ್ಟ್ ಆಗುತ್ತೆ. ಈಗಾಗಲೇ ಸಾಕಷ್ಟು ಕಳ್ಕೊಂಡಿದ್ದಾರೆ, ಇದ್ದಿದ್ದು ಉಳ್ಕೊಂಡಿದ್ದಾದ್ರೂ ಅದು ಅಟೆಂಡ್ ಮಾಡ್ತೀವಿ. ಈಗ ನಾನೇ ಮುಂದೆ ನಿಂತು ಅದು ಕೆಲಸ ಮಾಡಿಸ್ತೀವಿ. ನಮ್ಮ ಎಲ್ಲ ತಹಶೀಲ್ದಾರು, ನಮ್ಮ EOs ಎಲ್ಲ ಮಾಡಿಸ್ತಾರೆ ಅದನ್ನು, ನಮ್ಮ ಪುರಸಭೆಯವರು. ಥ್ಯಾಂಕ್ ಯು ಸರ್. ನೋಡ್ಬೋದು ಶ್ರೇಯಸ್ ಪಟೇಲ್ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಸ್ಪಂದನೆಯನ್ನು ಮಾಡಿದ್ದಾರೆ. ಕೂಡಲೇ 2 ಟ್ರ್ಯಾಕ್ಟರ್ನ ಕೂಡ ನಾನು ಇಲ್ಲಿ ಕಳಿಸ್ಕೊಡ್ತೀನಿ ಅಂತ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನು ಕೂಡ ನೋಡಿ ರಿಪಬ್ಲಿಕ್ಗೆ ಸ್ಪಂದಿಸಿದ್ದಾರೆ. ನಾವು ಕೂಡ ಆದಷ್ಟು ಬೇಗ ರೈತರಿಗೆ ಜೊತೆ ಸಿಕ್ಕಿಕೊಂಡಿರುವಂಥ ಜೋಳ ಏನಿದೆ ಅದನ್ನು ಸಾಗಿಸಲಿಕ್ಕೆ ಎಲ್ಲ ರೀತಿ ಪ್ರಯತ್ನವನ್ನು ಮಾಡಿದೆ. ಜೊತೆಗೆ ಶ್ರೇಯಸ್ ಪಟೇಲ್ ಕೂಡ ನಾವು ರಿಪಬ್ಲಿಕ್ ಕನ್ನಡದಿಂದ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈಗಾಗಲೇ ಹಾಸನದ ಹೇಮಾವತಿ ನದಿ ಉಕ್ಕಿ ಹರಿಯುತ್ತಿರುವಂಥ ಪರಿಣಾಮ ಹಿನ್ನೆಲೆಯಲ್ಲಿ, ಭಾರಿ ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ಹಾನಿಗಳಾಗಿರುವಂಥದ್ದು. ಜೊತೆಗೆ ಹೊಳೆನರಸೀಪುರ APMC ಮಾರುಕಟ್ಟೆ ಏನಿತ್ತು ಅದು ಜಲಾವೃತ ಆಗಿತ್ತು. ಜೊತೆಗೆ ಅಲ್ಲಿ ಜೋಳವನ್ನು ಇಟ್ಕೊಂಡ ರೈತರು ಸಾಕಷ್ಟು ಕಷ್ಟಪಟ್ಟು ಅದನ್ನು ಸಾಗಿಸಲಾಗದೆ ಪರದಾಡ್ತಾ ಇದ್ರು. ನೋಡ್ಬೋದು ಈಗ ರೈತರನ್ನ ನಾವು ಸಹಾಯ ಮಾಡಲಿಕ್ಕೆ ರಿಪಬ್ಲಿಕ್ ಕನ್ನಡ ಅವರ ಜೊತೆ ಸಾಕಷ್ಟು 2-3 ಗಂಟೆಗಳ ಕಾಲ ಸತತವಾಗಿ ಅವ್ರ ಜೊತೆ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಸ್ಥಳಕ್ಕೆ ಹಾಸನದ MP ಶ್ರೇಯಸ್ ಬಂದರು. ಈಗ ಅವರ ಜೋಳ ಏನು ಅಷ್ಟೋ ಇಷ್ಟೋ ಬೆಳೆದಂಥ ಜೋಳ ಸುರಕ್ಷಿತವಾಗಿ ಏನು ಸುರಕ್ಷಿತ ಜಾಗಕ್ಕೆ ತಲುಪ್ತಾ ಇದೆ. ಜೊತೆಗೆ ಇದಕ್ಕೆ APMC ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಸಾಥ್ ನೀಡಿದರು. ಈಗ ರೈತರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ರಿಪಬ್ಲಿಕ್ ಕನ್ನಡ ಜೊತೆ ನಾವು ಟ್ರ್ಯಾಕ್ಟರ್ ಕೇಳಿದ್ರಿ, ಆಗಿಂದ ಸಾಕ್ಸಾಗ್ತಿಲ್ಲ ಅಂತ ಪರದಾಡ್ತಿದ್ರಿ. ಬೆಳಗ್ಗೆ 6 ಗಂಟೆಯಿಂದನೂ ನಾವು ಇಲ್ಲಿ ತಗಲಾಕಿಂದಿರತಂಥ ಜೋಳನ ಹೊರಗಡೆಗೆ ಸಾಗ್ಸೋಕ್ಕೆ ತುಂಬ ನಾವು ಶ್ರಮ ಪಡ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡದವ್ರು ಬಂದು ನಮಗೆ ತುಂಬ ಹೆಲ್ಪ್ ಮಾಡಿದರು. ಅಧಿಕಾರಿಗಳನ್ನ ಮತ್ತು MP ಸಾಹೇಬ್ರನ್ನೆಲ್ಲ ಮೀಟ್ ಮಾಡಿಸಿ, MP ಸಾಹೇಬರು ಅಧಿಕಾರಿಗಳನ್ನೆಲ್ಲ ಕಳಿಸಿ ತುಂಬ ಹೆಲ್ಪ್ ಮಾಡಿದರು. ಪ್ರಯಾಸದಿಂದ ಅವರು ನಮ್ಮ ಪ್ರಯಾಸ ತಗೊಂಡು ನಮಗೋಸ್ಕರ ರಿಸಿಕ್ ತಗೊಂಡು ಇದೊಂದು ಹೆಲ್ಪ್ ಮಾಡಿದ್ದಾರೆ. ಎಲ್ರಿಗೂ ರಿಪಬ್ಲಿಕ್ TV ಹಾಗೂ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ MP ಗಳಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನೋಡ್ಬೋದು, ಇದು ಸ್ವಾಮಿಗೌಡರ ಮಾತು. ಹಾಗೆ ಅವ್ರ ಜೊತೆ ಏನು ಇವತ್ತು APMC ಸಿಬ್ಬಂದಿಗಳು ಕೂಡ ಅವ್ರ ಜೊತೆ ನಿಂತು ಜೋಳದ ಮೂಟೆಗಳನ್ನು ರೈತರ ಜೊತೆ ಸಾಥ್ ನೀಡಿ ಅದನ್ನು ಸಾಗಿಸಲಿಕ್ಕೆ ನಿರಂತರ ಪ್ರಯತ್ನ ಮಾಡಿ ಕಳಿಸ್ಕೊಟ್ರು. ಹಾಗೆ ಇದು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈಗಾಗಲೇ ರಿಪಬ್ಲಿಕ್ ಕನ್ನಡ ಏನು APMCಯಲ್ಲಿ ಮುಳುಗಡೆ ಆಗಿ ಜೋಳವನ್ನು ಇಲ್ಲೇ ಪರದಾಡುವಂಥ ಪರಿಸ್ಥಿತಿಯಲ್ಲಿ ರೈತರಿದ್ರು. ಅದನ್ನು ಸ್ಥಳಕ್ಕೆ ಹೋಗಿ ವರದಿ ಮಾಡಿದ್ವಿ. ಈಗ ನೋಡ್ಬೋದು ಹಾಸನದ ಶಾಸಕರಿಗೆ ಕೂಡ ಮನವಿಯನ್ನು ಮಾಡಿದ್ವಿ ರಿಪಬ್ಲಿಕ್ ಕನ್ನಡದಿಂದ. ಏನು ಇವರಿಗೆ ಒಂದು 2 ಟ್ರ್ಯಾಕ್ಟರ್ನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ರೈತರು ಕೇಳಿದ್ರು. ಈಗ ಅವರು ಸ್ಥಳಕ್ಕೆ ಬಂದಿದ್ದಾರೆ. ನೋಡ್ಬೋದು ಇಡೀ ತುಂಬಿದ ಪ್ರವಾಹದಲ್ಲಿ ಕೂಡ ಅವರು ಬಂದಿದ್ದಾರೆ. ಅವರನ್ನು ಮಾತಾಡ್ಸೋಣ. ಸರ್ ಹೇಳಿ ಸರ್, ಈಗ ಪರಿಸ್ಥಿತಿ ಈಗ ನೋಡಿದ್ವಿ, ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳಿದ್ವಿ ರಿಪಬ್ಲಿಕ್ ಕನ್ನಡದಿಂದ.
ನಾನು ಬೆಳಿಗ್ಗೆಯಿಂದನೂ ಎಲ್ಲ ಕಡೆ ಎಲ್ಲೆಲ್ಲಿ ವಾಟರ್ ಲಾಗ್ ಆಗಿದೆ, ಎಲ್ಲೆಲ್ಲಿ ಫ್ಲಡ್ ಆಗಿದೆ ಅದನ್ನು ನಾವು ಬೆಳಗ್ಗೆಯಿಂದ ವೀಕ್ಷಣೆ ಮಾಡ್ತಾ ಇದ್ವಿ. ಪಾಪ ನೀವು ಆರ್ ಕನ್ನಡದವರು ಸಹ ನೀವು ಹೇಳಿ ರೈತರು ದುಡ್ಡನ್ನು ನಾನು ಮರ್ತುಬಿಟ್ಟಿದ್ದೆ, ನೀವು ಹೇಳಿ ಜ್ಞಾಪಿಸೋದಕ್ಕೆ. ಈಗ ಆ ರೈತರದ್ದು ಏನು ಜೋಳಲ್ಲಿ ಸಿಗಾಕೊಂಡಿದೆ ಅದನ್ನು ಸಹ ತೆಗೆಸೋ ಕೆಲಸವನ್ನು ಮಾಡೋದು. ತಾಲೂಕು ಆಡಳಿತ, ತಾಲೂಕು ಪುರಸಭೆ, ತಾಲೂಕ್ ಪಂಚಾಯತ್ ಎಲ್ಲ ಒಗ್ಗಟ್ಟುಗೂಡಿ ಈಗ ನಾವು ನೆರೆನ ಎದುರಿಸೋಕ್ಕೆ ನಾವೆಲ್ಲ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಆಗಲೇ ನಮ್ಮ ಯಾಸಿನ್ ನಗರದಲ್ಲಿ ಒಂದು 30 ಮನೆಗೆ ನೀರು ನುಗ್ಗಿ ಅವ್ರನ್ನೆಲ್ಲ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ನಮ್ಮ ತಾಲೂಕು ಆಡಳಿತ ಮಾಡಿದ್ದೀವಿ. 3 ಸಾಂತ್ವನ ಕೇಂದ್ರ ಮಾಡಿದ್ದೀವಿ. ಒಂದು ಶಾದಿ ಮಾಲು, ಒಂದು ಟಿಪ್ಪು ಶಾದಿ ಮಾಲು, ಒಂದು JM ಶಾದಿ ಮಾಲ್ ಮತ್ತು ಗುತ್ತಮ್ಮ ತಮ್ಮೇಗೌಡ ಅಂತ. ಇದಾದ ನಂತರ ಎಂಥದ್ದು KNA ಬಡಾವಣೆ ಅಲ್ಲ, ಎಂಥದ್ದು ಕುವೆಂಪು ನಗರ ಅಲ್ಲ, ಕುವೆಂಪು ಬಡಾವಣೆ ಒಂದು, ಮತ್ತು ನಮ್ಮ ಈಗ ನೀವೇನು ನೋಡ್ತಿದ್ದೀವಿ ಅರ್ಕಲ್ಗೂಡು ರಸ್ತೆ, ಇದು 2 ತಾಲೂಕಿಗೆ ಕನೆಕ್ಟಿವಿಟಿ ಆಗುವಂಥ ರಸ್ತೆ. ಮತ್ತು ಇನ್ನೊಂದು ನಮ್ಮಲ್ಲಿ ಚನ್ನಪಟ್ಟಣ ತಾಲೂಕು ಕನೆಕ್ಟಿವಿಟಿ, 2 ತಾಲೂಕು ಕನೆಕ್ಟಿವಿಟಿನ ಹೊಳೆನರಸೀಪುರ ತಾಲೂಕಲ್ಲಿ ಈಗ ಕಳ್ಕೊಂಡಿದೆ. ಈಗ ಬಳಸ್ಕೊಂಡು ಜನ ಬೇರೆ ಬೇರೆ ತಾಲೂಕಿಗೆ ಹೋಗುವಂಥ ಕೆಲಸವನ್ನು ಆಗಿದೆ. ಪ್ರವಾಹ ಈಗ ಒಂದು ಕಡೆ ಮಳೆ ಬಂದಿದ್ದು ಖುಷಿ ಆದರೆ, ಒಂದು ಕಡೆ ಈಗ ಪ್ರವಾಹ ಬಂದು ಪಾಪ ಬಡವರು ಇದಕ್ಕೆ ತುತ್ತಾಗ್ತಾ ಇದ್ದಾರೆ. ನೀರಿನ ಒಳ ಅರಿವು ನೋಡಿಕೊಂಡು ನೀರಿನ ಮತ್ತೆ ಹೊರಗಡೆ ಬಿಡಲಿಕ್ಕೆ ಎಲ್ಲ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ಮನುಷ್ಯ ಜೀವಿಗಾಗಿರ್ಬೋದು, ಪ್ರಾಣಾಪಾಯ ನೋಡ್ಕೊಳ್ತಕ್ಕ ಪ್ರಾಮಾಣಿಕ ಕೆಲಸ ಜೊತೆಗೆ 1-2 ಟ್ರ್ಯಾಕ್ಟರ್ ಅಲ್ಲಿ ಕಳಿಸ್ಕೊಟ್ರೆ ಅವ್ರದ್ದು ಜೋಳ ಖಂಡಿತ ಶಿಫ್ಟ್ ಆಗುತ್ತೆ. ಈಗಾಗಲೇ ಸಾಕಷ್ಟು ಕಳ್ಕೊಂಡಿದ್ದಾರೆ, ಇದ್ದಿದ್ದು ಉಳ್ಕೊಂಡಿದ್ದಾದ್ರೂ ಅದು ಅಟೆಂಡ್ ಮಾಡ್ತೀವಿ. ಈಗ ನಾನೇ ಮುಂದೆ ನಿಂತು ಅದು ಕೆಲಸ ಮಾಡ್ತೀವಿ. ನಮ್ಮ ಎಲ್ಲ ತಹಶೀಲ್ದಾರು, ನಮ್ಮ EOs ಎಲ್ಲ ಮಾಡಿಸ್ತಾರೆ ಅದನ್ನು, ನಮ್ಮ ಪುರಸಭೆಯವರು. ಥ್ಯಾಂಕ್ ಯು ಸರ್. ನೋಡ್ಬೋದು, ಶ್ರೇಯಸ್ ಪಟೇಲ್ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಸ್ಪಂದನೆಯನ್ನು ಮಾಡಿದ್ದಾರೆ. ಕೂಡಲೇ 2 ಟ್ರ್ಯಾಕ್ಟರ್ನ ಕೂಡ ನಾನು ಇಲ್ಲಿ ಕಳಿಸ್ಕೊಡ್ತೀನಿ ಅಂತ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನು ಕೂಡ ನೋಡಿ ರಿಪಬ್ಲಿಕ್ಗೆ ಸ್ಪಂದಿಸಿದ್ದಾರೆ. ನಾವು ಕೂಡ ಆದಷ್ಟು ಬೇಗ ರೈತರಿಗೆ ಜೊತೆ ಸಿಕ್ಕಿಕೊಂಡಿರುವಂಥ ಜೋಳ ಏನಿದೆ ಅದನ್ನು ಸಾಗಿಸಲಿಕ್ಕೆ ಎಲ್ಲ ರೀತಿ ಪ್ರಯತ್ನವನ್ನು ಮಾಡಿದೆ. ಜೊತೆಗೆ ಶ್ರೇಯಸ್ ಪಟೇಲ್ ಕೂಡ ನಾವು ರಿಪಬ್ಲಿಕ್ ಕನ್ನಡದಿಂದ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈಗಾಗಲೇ ಹಾಸನದ ಹೇಮಾವತಿ ನದಿ ಉಕ್ಕಿ ಹರಿಯುತ್ತಿರುವಂತಹ ಪರಿಣಾಮ ಹಿನ್ನೆಲೆಯಲ್ಲಿ, ಭಾರಿ ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ಹಾನಿಗಳಾಗಿರುವಂಥದ್ದು. ಜೊತೆಗೆ ಹೊಳೆನರಸೀಪುರ APMC ಮಾರುಕಟ್ಟೆ ಏನಿತ್ತು ಅದು ಜಲಾವೃತ ಆಗಿತ್ತು. ಜೊತೆಗೆ ಅಲ್ಲಿ ಜೋಳವನ್ನು ಇಟ್ಕೊಂಡ ರೈತರು ಸಾಕಷ್ಟು ಕಷ್ಟಪಟ್ಟು ಅದನ್ನು ಸಾಗಿಸಲಾಗದೆ ಪರದಾಡ್ತಾ ಇದ್ರು. ನೋಡ್ಬೋದು, ಈಗ ರೈತರನ್ನ ನಾವು ಸಹಾಯ ಮಾಡಲಿಕ್ಕೆ ರಿಪಬ್ಲಿಕ್ ಕನ್ನಡ ಅವರ ಜೊತೆ ಸಾಕಷ್ಟು 2-3 ಗಂಟೆಗಳ ಕಾಲ ಸತತವಾಗಿ ಅವ್ರ ಜೊತೆ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಸ್ಥಳಕ್ಕೆ ಹಾಸನದ MP ಶ್ರೇಯಸ್ ಬಂದರು. ಈಗ ಅವರ ಜೋಳ ಏನು ಅಷ್ಟೋ ಇಷ್ಟೋ ಬೆಳೆದಂಥ ಜೋಳ ಸುರಕ್ಷಿತವಾಗಿ ಸುರಕ್ಷಿತ ಜಾಗಕ್ಕೆ ತಲುಪ್ತಾ ಇದೆ. ಜೊತೆಗೆ ಇದಕ್ಕೆ APMC ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಸಾಥ್ ನೀಡಿದರು. ಈಗ ರೈತರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ರಿಪಬ್ಲಿಕ್ ಕನ್ನಡ ಜೊತೆ ನಾವು ಟ್ರ್ಯಾಕ್ಟರ್ ಕೇಳಿದ್ರಿ, ಆಗಿಂದ ಸಾಕ್ಸಾಗ್ತಿಲ್ಲ ಅಂತ ಪರದಾಡ್ತಿದ್ರಿ. ಬೆಳಿಗ್ಗೆ 6 ಗಂಟೆಯಿಂದನೂ ನಾವು ಇಲ್ಲಿ ತಗಲಾಕಿಂದಿರತಂಥ ಜೋಳನ ಹೊರಗಡೆಗೆ ಸಾಗ್ಸೋಕ್ಕೆ ತುಂಬ ನಾವು ಶ್ರಮ ಪಡ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡದವ್ರು ಬಂದು ನಮಗೆ ತುಂಬ ಹೆಲ್ಪ್ ಮಾಡಿದರು. ಅಧಿಕಾರಿಗಳನ್ನ ಮತ್ತು MP ಸಾಹೇಬ್ರನ್ನೆಲ್ಲ ಮೀಟ್ ಮಾಡಿಸಿ, MP ಸಾಹೇಬರು ಅಧಿಕಾರಿಗಳನ್ನೆಲ್ಲ ಕಳಿಸಿ ತುಂಬ ಹೆಲ್ಪ್ ಮಾಡಿದರು. ಪ್ರಯಾಸದಿಂದ ಅವರು ನಮ್ಮ ಪ್ರಯಾಸ ತಗೊಂಡು ನಮಗೋಸ್ಕರ ರಿಸಿಕ್ ತಗೊಂಡು ಇದೊಂದು ಹೆಲ್ಪ್ ಮಾಡಿದ್ದಾರೆ. ಎಲ್ರಿಗೂ ರಿಪಬ್ಲಿಕ್ TV ಹಾಗೂ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ MP ಗಳಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನೋಡ್ಬೋದು, ಇದು ಸ್ವಾಮಿಗೌಡರ ಮಾತು. ಹಾಗೆ ಅವ್ರ ಜೊತೆ ಏನು ಇವತ್ತು APMC ಸಿಬ್ಬಂದಿಗಳು ಕೂಡ ಅವ್ರ ಜೊತೆ ನಿಂತು ಜೋಳದ ಮೂಟೆಗಳನ್ನು ರೈತರ ಜೊತೆ ಸಾಥ್ ನೀಡಿ ಅದನ್ನು ಸಾಗಿಸಲಿಕ್ಕೆ ನಿರಂತರ ಪ್ರಯತ್ನ ಮಾಡಿ ಕಳಿಸ್ಕೊಟ್ರು. ಹಾಗೆ ಇದು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.